ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ದ ಮೈ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಆವಾಗಲೇ ನಾನು ಬ್ಯಾಕ್ ಪಾರ್ಟ್ನ ತೋರಿಸಿದ್ದೆ. ಇವಾಗ ಫ್ರಂಟ್ ಪಾರ್ಟ್ನ ತೋರಿಸ್ತಿದ್ದೀನಿ. ಏಕೆಂದರೆ ವಿಡಿಯೋ ತುಂಬ ಲೆಂತಿ ಆದರೆ ನೀವು ನೋಡಲ್ಲ. ನನ್ನ ಫೋನಲ್ಲೂ ಸ್ಟೋರೇಜ್ ಜಾಸ್ತಿ ಆಗಿಬಿಟ್ಟು ಫೋನು ಅದು ವಿಡಿಯೋ ಡೌನ್ಲೋಡ್ ಆಗಲಿಲ್ಲ. ಹಂಗಾಗಿ ಬ್ಯಾಕ್ ಪಾರ್ಟ್ನ ತೋರಿಸಿದ್ದೆ. ಇವಾಗ ಫ್ರಂಟ್ ಪಾರ್ಟ್ನ ತೋರಿಸ್ತಿದ್ದೀನಿ. ನೋಡಿ, ನಾವು ಮೊದಲಿಗೆ ಬ್ಯಾಕ್ ಪಾರ್ಟ್ನ ಇಟ್ಕೊಂಡು ಫ್ರಂಟ್ ಪಾರ್ಟಿಗೆ ಈ ರೀತಿ ಮಾರ್ಕ್ ಮಾಡ್ಕೋಬೇಕು. ನಾವು ಫ್ರಂಟ್ ಪಾರ್ಟಲ್ಲಿ ನೋಡಿ 1/4 ಇಂಚು ಫ್ರಂಟಲ್ಲಿ ಜಾಸ್ತಿ ತಗೋಬೇಕು. ಆರ್ಮೋಲ್ ಹತ್ರ ಇಲ್ಲಿ ಕೆಳಗಡೆಲಿ 1 ಇಂಚ್ ತಗೋಬೇಕು. ನೋಡಿ, ನಾನು ತೋರಿಸ್ತಿದ್ದೀನಲ್ಲ ಅಷ್ಟು. ಅದೇ ರೀತಿ ನಮ್ಮ ಬ್ಯಾಕ್ ಪಾರ್ಟು ಎಷ್ಟಿದೆಯೋ ಅಷ್ಟನ್ನು ಇಟ್ಕೊಂಡು ಮಾರ್ಕ್ ಮಾಡ್ಕೋಬೇಕು, ಆರ್ಮೋಲ್ ಸೈಡು ಎಲ್ಲನ. ಅದೇ ರೀತಿ ನಮ್ಮ ಬ್ಲೌಸಿನ ಲೆಂತು ಬ್ಯಾಕಲ್ಲಿ 15 ಇಂಚ್ ಇತ್ತು, 16 ಇಂಚ್ ಇಟ್ಕೊಂಡಿದ್ವಿ. ಫ್ರಂಟಿಗೆ 1 ಇಂಚ್ ಆ್ಯಡ್ ಮಾಡಬೇಕು, 17 ಇಂಚ್ ತಗೋಬೇಕು ಫ್ರಂಟಿಗೆ. ನೋಡಿ, ಈ ರೀತಿ ತಗೊಂಡು ಅದು ವಿಡಿಯೋ ಸ್ವಲ್ಪ ಮಿಸ್ ಆಗ್ಬಿಟ್ಟೈತೆ, ಫೋನ್ ಬಂತು ಮಿಸ್ ಆಗಿದೆ. ನಾನು ಅದು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ನೋಡಿ, 17 ಇಂಚಿಗೆ ಈ ರೀತಿ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ಬೆಲ್ಟ್ ಪಟ್ಟಿಗೆ ಮಾರ್ಕ್ ಆಗ್ತಿರೋದು. ಇಲ್ಲಿ ಬೆಲ್ಟ್ ಪಟ್ಟೀಲಿ ಸೈಡಲ್ಲಿ ನಾನು ಸೈಡ್ ಡಾಟ್ ಹಿಡಿಯಲ್ಲ, ಹಂಗಾಗಿ 1/4 ಇಂಚು ಅಲ್ಲಿ ಮಾರ್ಕ್ ಮಾಡಿ ಕಟ್ ಮಾಡಿ ತೆಗಿತೀನಿ. ಫ್ರಂಟಿನ ಡೀಪು 7 ಇಂಚು, ಇಲ್ಲಿ 2.5 ನಾವು ನೆಕ್ ತಗೊಂಡಿರೋದು. ಮೇಲೆ ಕೆಳಗಡೆಲಿ 3 ಇಂಚ್ ತಗೊತಿದ್ದೀನಿ, ಏಕೆಂದರೆ ಸ್ವಲ್ಪ ಬ್ರಾಡ್ ಬರಲಿ ಅಂತ. ನೋಡಿ, ಈ ರೀತಿ ಶೇಪ್ ಹಾಕ್ಕೊಂಡಿದ್ದೀನಿ. ಅದೇ ರೀತಿ ನಾವು ಬೆಲ್ಟ್ ಪಟ್ಟಿಗೆ ಬ್ಲೌಸಲ್ಲಿ ಎಷ್ಟಿತ್ತೋ ಅಷ್ಟನ್ನು ತಗೊಂಡು ಫುಲ್ ಬಸ್ಟು 13.5 ಇತ್ತು ನೋಡಿ, ಅಷ್ಟಕ್ಕೆ ತಗೊಂಡು ನಾನು ಒಂದು ಲೈನ್ ಹಾಕ್ಕೊಂಡಿದ್ದೀನಿ. ಅಲ್ಲಿಂದ 2 ಇಂಚು 2.5 ಇಂಚು ಮೇಲಕ್ಕೆ ಬಂದು ಈ ರೀತಿ ಸೆಂಟ್ರು ಡಾಟಿಗೆ ಮಾರ್ಕ್ ಮಾಡ್ಕೊಂಡಿದ್ದೀನಿ. ಇದು ಆರ್ಮೋಲ್ ಸೈಡು ಮಾರ್ಕ್ ಮಾಡ್ತಿರೋದು. ನಾನು ಇದನ್ನು ಫ್ರಂಟ್ ಶೇಪ್ ತೆಗ್ದಿರಲಿಲ್ಲ, ಬ್ಯಾಕ್ ಶೇಪ್ ಮಾತ್ರ ತೆಗ್ದಿದ್ದೀನಿ ಅಂತ ತಿಳ್ಕೊಂಡಿದ್ದೆ. ಇವಾಗ 3/4 ಇಂಚಿಗೆ ಅದು ಫ್ರಂಟ್ ಶೇಪ್ನ ತೆಗಿತಿದ್ದೀನಿ. ನೋಡಿ, ಈಗ ಒಂದು ಸಲ ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ. ಫುಲ್ಲು ಲೆಂತು 17 ಇಂಚು, 17 ಇಂಚಿಗೆ ಈ ರೀತಿ 13 ಇಂಚಿಗೆ ಫುಲ್ ಬಸ್ಟು, ಅದರಿಂದ 2.5 ಮೇಲಕ್ಕೆ ಇಲ್ಲಿ 1 ಇಂಚ್ ತೊಗೊಂಡಿದ್ದೀನಿ. ನೋಡಿ, 4 ಇಂಚಿನ ಬೆಲ್ಟ್ ಪಟ್ಟಿ ತೊಗೊಂಡಿರೋದು ನಾನು. ನೋಡಿ, ಅಲ್ಲಿ ಎರಡನ್ನೂ ಸೆಂಟ್ರು ಮಾಡಿ ಈ ರೀತಿ ಮಾರ್ಕ್ ಹಾಕ್ಕೊಂಡಿದ್ದೀನಿ. ಇಲ್ಲೂ ಅಷ್ಟೇ 2.5. ಇದು ಫ್ರಂಟಿನ ಡೀಪು 7 ಇಂಚು, 7 ಇಂಚಿಗೆ ಇಲ್ಲಿ ಕೆಳಗಡೆಲಿ 3 ಇಂಚ್ ತೊಗೊಂಡು ಈ ರೀತಿ ರೌಂಡ್ ಶೇಪ್ ಕೊಟ್ಟಿದ್ದೀನಿ. ಇಲ್ಲಿ 3/4 ಇಂಚ್ ತೊಗೊಂಡು ಆರ್ಮೋಲ್ ಶೇಪ್ ತೆಗ್ದಿದ್ದೀನಿ. ನಮ್ಮದು ಎದೆ ಸುತ್ತಳತೆ 10 ಇಂಚು. ಇಲ್ಲೂ ಅಷ್ಟೇ 1 ಇಂಚು ಕೆಳಗಡೆಯಲ್ಲಿ ಜಾಸ್ತಿ ತಗೊಂಡಿದ್ದೀನಿ. ಇಲ್ಲಿ ನನ್ನ ಸೈಡ್ ಡಾಟ್ ಹಿಡಿಯೋದಲ್ಲೇ ಇರೋದ್ರಿಂದ 1/4 ಇಂಚು ಮೇಲೆ ಬಂದು ಈ ರೀತಿ ಮಾರ್ಕ್ ಮಾಡಿದ್ದೀನಿ. ನಾನು ಅದನ್ನು ಕಟ್ ಮಾಡಿ ತೆಗಿತೀನಿ. ನೋಡಿ, ಈಗ ನಾವು ಫುಲ್ಲು ನಮ್ಮದು ಮಾರ್ಕಿಂಗ್ ಆಗಿದೆ. ಇವಾಗ ಆರ್ಮೋಲ್ ಸೈಡಿಂದು 4 ಇಂಚ್ ಹಿಡಿತೀನಿ ಇನ್ನಲ್ಲ, ಅದನ್ನು ಮಾರ್ಕ್ ಮಾಡಿ ತೋರಿಸ್ತಿದ್ದೀನಿ. ನೋಡಿ, ಆ ಕಡೆಗೆ 2.5, ಈ ಕಡೆಗೂ 2.5. ನೋಡಿದ್ರಲ್ಲ ಸ್ನೇಹಿತರೆ, ಯಾವ ರೀತಿ ಡಾಟ್ಸ್ಗೆ ಎಷ್ಟೆಷ್ಟು ಹಿಡಿಬೇಕು ಅನ್ನೋದನ್ನು. ಇವಾಗ ನಾವು ಅದನ್ನು ಕಟ್ ಮಾಡಿ ತೆಗಿತೀನಿ. ನೋಡಿ, ನಾವು ಕರು ಶೇಪಲ್ಲಿ ನೀಟಾಗಿ ಕತ್ರಿನ ನಿಧಾನಕ್ಕೆ ಕಟ್ ಮಾಡ್ಕೋಬೇಕು. ಈ ರೀತಿ ಕಟ್ ಮಾಡ್ಕೊಂಡು ಇಲ್ಲಿ 1/4 ಇಂಚು ಕ್ರಾಸಾಗೆ ಕಟ್ ಮಾಡ್ಕೋಬೇಕು ಶೋಲ್ಡರು. ನೋಡಿ, ಅಷ್ಟು 1/4 ಇಂಚಷ್ಟು ಕ್ರಾಸಾಗೆ ಕಟ್ ಮಾಡ್ಕೊಂಡು ನಾವು ಈಗ ಫ್ರಂಟ್ ಶೇಪ್ನ ತೆಗಿತಾ ಇದ್ದೀವಿ ನೀಟಾಗಿ. ನೋಡಿ, ನಾನು ಯಾವ ರೀತಿ ತೆಗಿತಿದ್ದೀನಿ ಅನ್ನೋದನ್ನು. ಇದೇ ರೀತಿ ನೀಟಾಗಿ ಕಟ್ ಮಾಡ್ಕೊಂಬನ್ನಿ. ಇವಾಗ ಬೆಲ್ಟ್ ಪಟ್ಟಿ ಕಟ್ ಮಾಡ್ಕೊತಿದ್ದೀನಿ. ಬೆಲ್ಟ್ ಪಟ್ಟಿನೂ ಅಷ್ಟೇ ನೀಟಾಗಿ ಕಟ್ ಮಾಡ್ಕೊಂಡು ತೆಗಿಬೇಕು. ಅಲ್ಲಿ 1/4 ಇಂಚಿಂದು ಅಷ್ಟೇ ನಾನು ಕಟ್ ಮಾಡಿ ತೆಗ್ದಿದ್ದೀನಿ. ಇವಾಗ ನಾನು ಬೆಲ್ಟ್ ಪಟ್ಟಿ ಕೆಳಗಡೆ ಭಾಗ ಕಟ್ ಮಾಡ್ಕೊತಿದ್ದೀನಿ. ನಮ್ಗೆ ಅಷ್ಟು ಒಂಥರ ಬೆಲ್ಟ್ ಪಟ್ಟಿ ಬೇಡ, ಹಂಗಾಗಿ ಕಟ್ ಮಾಡಿ ತೆಗಿತೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಈ ಬ್ಲೌಸ್ ಕಟ್ಟಿಂಗ್ ಯಾವ ರೀತಿ ಅನ್ನೋದನ್ನು. ಇವಾಗ ನಾವು ಎಲ್ಲೆಲ್ಲಿ ಡಾಟ್ಗಳನ್ನ ಹಿಡ್ದೀವೋ ಅಲ್ಲಿಗೆಲ್ಲ ನೀಟಾಗಿ ನಾಚು ಹಾಕೋಬೇಕು. ನೋಡಿ, ನಾನು ಯಾವ ರೀತಿ ನಾಚು ಹಾಕೊತಿದ್ದೀನೋ ಅದೇ ರೀತಿ ನೀವು ಇಟ್ಕೊಂಡು ನಾಚು ಹಾಕ್ಕೊಳ್ಳಿ ಮಾರ್ಕ್ ಮಾಡಿರೋದಕ್ಕೆ. ಇಲ್ಲ ವೀಲ್ ಮಾರ್ಕರಲ್ಲಿ ಬೇಕಿದ್ದರೂ ಮಾರ್ಕರ್ ಮಾಡ್ಕೋಬೋದು. ನಾನು ಅದನ್ನೇನು ತೋರಿಸಿಲ್ಲ ಸ್ನೇಹಿತರೆ. ನೋಡಿ, ಈಗ ನಮ್ಮ ಫ್ರಂಟ್ ಶೇಪು ಯಾವ ರೀತಿ ಬಂದಿದೆ ಬ್ಯಾಕ್ ಶೇಪಿಗೂ ಫ್ರಂಟ್ ಶೇಪಿಗೂ ಅನ್ನೋದನ್ನು.
ಇಲ್ಲೂ ಅಷ್ಟೇ ಬ್ಯಾಕಲ್ಲಿ ನಾನು ಒಂದು 1/4 ಇಂಚ್ ತೆಗ್ದಿರಲಿಲ್ಲ, ಅದನ್ನು ಕಟ್ ಮಾಡಿ ತೆಗಿತಾ ಇದ್ದೀನಿ. ನೋಡಿ ನಮ್ಮದು ಬೆರಡು ಪಟ್ಟಿ. ಅದೇ ರೀತಿ ನಮ್ಮದು ತೋಳು, ಡಬಲ್ ಪಟ್ಟಿ, ಸಿಂಗಲ್ ಪಟ್ಟಿ ಮತ್ತು ಇನ್ನೂ ಒಂದು ಬೆರಡು ಪಟ್ಟಿ ಬೇಕು. ನಾನು ಈಗ ಕಟ್ ಮಾಡಿ ತಕ್ಕಂತೀನಿ ಸ್ನೇಹಿತರೆ. ನೋಡಿ ನಾನು ಯಾವ ರೀತಿ ತೆಗಿತಿದ್ದೀನಿ ಅಂತ. ಸಿಂಗಲ್ ಪಟ್ಟಿ. ಈಗ ನಮಗೆ ಸಿಂಗಲ್ ಪಟ್ಟಿ ಮತ್ತು ಡಬಲ್ ಪಟ್ಟಿ ಬೇಕು. ಸಿಂಗಲ್ ಪಟ್ಟಿ ನೋಡಿ ಯಾವ ರೀತಿ ಕಟ್ ಮಾಡಿ ತಕ್ಕಂತ ಇದ್ದೀನಿ. ನಿಮ್ಗೆ ಎಷ್ಟುದ್ದ ಬೇಕು ಅಷ್ಟುದ್ದ ತಗೊಂಡು, ಅದೇ ರೀತಿ ಡಬಲ್ ಪಟ್ಟಿನೂ ಅಷ್ಟೇ 4 ಇಂಚ್ ತೊಗೊಂಡಿದ್ದೀನಿ. ಸಿಂಗಲ್ ಪಟ್ಟಿ 3.5 ಇಂಚ್ ಐತೆ. ಸ್ನೇಹಿತರೆ ನೋಡಿದ್ರಲ್ಲ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ. ಇದ್ರದ್ದು ಸ್ಟಿಚಿಂಗ್ ವಿಡಿಯೋನು ತೋರಿಸ್ತೀನಿ ಸ್ನೇಹಿತರೆ, ನೋಡ್ಕೊಂಬನ್ನಿ ಯಾವ ರೀತಿ ಇದೆ ಅನ್ನೋದನ್ನು. ಇದು ಒಬ್ರದ್ದು ರಿಕ್ವೆಸ್ಟೆಡ್ ವಿಡಿಯೋ ಆಗಿತ್ತು, ಹಂಗಾಗಿ ತೋರಿಸಿದ್ದೀನಿ.